ಸ್ನೇಹಿತರೆ, ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಇದು ಕೇವಲ ಒಬ್ಬ ರಾಜಕಾರಣಿಯ ಕಥೆಯಲ್ಲ, ಇದು ಭ್ರಷ್ಟಾಚಾರದ ವಿರುದ್ಧ ತಲೆಬಾಗದೆ ಹೋರಾಡಿದ ತತ್ವನಿಷ್ಠ ನಾಯಕನ ಅಮೋಘ ಕಥಾನಕ. ರಾಜಕೀಯದ ರಣರಂಗದಲ್ಲಿ ಲಕ್ಷಾಂತರ ಹಣದ ಆರ್ಭಟ, ಅಧಿಕಾರದ ಅಹಂಕಾರ, ಭದ್ರತೆಯ ಕಾವಲು ಹಾಗೂ ಪ್ರಭಾವದ ರಾಜಕಾರಣವಿತ್ತು. ಇವುಗಳ ನಡುವೆ ಒಬ್ಬ ಶಾಸಕ ಸೈಕಲ್ ಏರಿ ಅಸೆಂಬ್ಲಿಗೆ ಹೋಗುತ್ತಿದ್ರು. 5 ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದರು. ಅಧಿಕಾರಕ್ಕಿಂತ ಜನಸೇವೆಗೆ ಮಾತ್ರವೇ ಆದ್ಯತೆ ನೀಡಿದ್ದರು. ಅಸೆಂಬ್ಲಿಗೂ ಸೈಕಲ್ನಲ್ಲಿ ತೆರಳಿದ ಅಧಿಕಾರಿಗಳ ಕಚೇರಿಗೆ ಆರ್ಟಿಸಿ ಬಸ್ನಲ್ಲಿ ಹೋದ ಈ ಸರಳ ಜೀವಿ ತಮ್ಮ ವೈಭವಕ್ಕಾಗಿ ಏನನ್ನ ಕೂಡ ಬಯಸಲಿಲ್ಲ. ಬದಲಿಗೆ ತಮ್ಮ ಮನೆಯನ್ನೇ ಪಕ್ಷದ ಕಚೇರಿಯನ್ನಾಗಿಸಿದ ಈ ನಾಯಕ ಇಂದಿಗೂ ಜನಮನಗಳಲ್ಲಿ ಜೀವಂತ. ಕೋಟ್ಯಂತರ ಆಸ್ತಿ, ಸಾಲು ಸಾಲು ಕಾರುಗಳು ಹಾಗೂ ಪ್ರಭಾವದ ರಾಜಕಾರಣಿಗಳ ಪೈಪೋಟಿಯ ನಡುವೆ ಕೇವಲ ಸೈಕಲ್ನಲ್ಲಿ ಸಾಗಿ ಜನರ ಹೃದಯ ಗೆದ್ದ ಒಬ್ಬ ನಿಜವಾದ ನಾಯಕ ಅವರು. ಅವರ ಈ ಸರಳತೆ ಹಾಗೂ ಅಚಲ ನಿಷ್ಠೆ ಇಂದಿನ ರಾಜಕೀಯಕ್ಕೆ ಒಂದು ಅಪರೂಪದ ಪಾಠ. ಜನಪ್ರತಿನಿಧಿ ಆಗೋದಕ್ಕಿಂತ ಜನನಾಯಕನಾಗೋದು ಕಷ್ಟ. ಆ ಕಷ್ಟವನ್ನ ಪ್ರೀತಿ ಹಾಗೂ ಪ್ರಾಮಾಣಿಕತೆಯಿಂದ ಜಯಿಸಿದ್ದ ಧೀರ ವ್ಯಕ್ತಿಯೇ ಗುಮ್ಮಡಿ ನರಸಯ್ಯ. ಸ್ನೇಹಿತರೆ, ಇಲ್ಲಿ ನಮಗೆ ಅತ್ಯಂತ ಸಂತಸದ ಸಂಗತಿ ಏನಂದ್ರೆ, ಇಂತಹ ತತ್ವನಿಷ್ಠ ನಿಸ್ವಾರ್ಥ ನಾಯಕನ ಪಾತ್ರವನ್ನ ನಿರ್ವಹಿಸಲು ಎಷ್ಟು ಮಂದಿ ತೆಲುಗು ಸೂಪರ್ ಸ್ಟಾರ್ಗಳಿದ್ದರೂ ಆಯ್ಕೆ ದೊರೆತಿದ್ದು ನಮ್ಮ ಕನ್ನಡದ ಸೂಪರ್ ಸ್ಟಾರ್ ಡಾಕ್ಟರ್ ಶಿವರಾಜ್ ಕುಮಾರ್ ಅವರಿಗೆ. ಯಾಕಂದ್ರೆ ಈ ಚಿತ್ರ ಸಾಮಾನ್ಯ ರಾಜಕಾರಣಿಯ ಕಥೆಯಲ್ಲ, ಇದು ಒಬ್ಬ ಅಸಾಮಾನ್ಯ ಮಾನವನ ನಿಜ ಜೀವನದ ಪ್ರೇರಣಾದಾಯಕ ಪಯಣ. ತೆಲಂಗಾಣದ ರಾಜಕೀಯ ಇತಿಹಾಸದಲ್ಲೇ ಅಮೋಘ ವ್ಯಕ್ತಿತ್ವದ ನಾಯಕರಾದ ಗುಮ್ಮಡಿ ನರಸಯ್ಯರ್ ಅವರ ಬಗ್ಗೆ ಈ ಚಿತ್ರ ಮೂಡಿಬರುತ್ತಿದೆ. ಅವರು ಶಾಸಕರಾಗಿದ್ರು, ಆದರೆ ಅಧಿಕಾರದ ಅಹಂಕಾರವಿಲ್ಲದ ಶಾಸಕರು. ಜನಪ್ರತಿನಿಧಿಯಾಗಿದ್ದರು, ಆದರೆ ಜನರೊಡನೆ ಬದುಕಿದ ನಾಯಕರು. ಈಗ ಈ ಮಹಾನ್ ನಾಯಕನ ಕತೆ ಚಿತ್ರರೂಪ ಪಡೆಯುತ್ತಿದೆ ಹಾಗೂ ಆ ಪಾತ್ರವನ್ನ ಜೀವಂತಗೊಳಿಸಲು ಶಿವರಾಜ್ ಕುಮಾರ್ ಮುಂದಾಗಿದ್ದಾರೆ. ನಿಸ್ಸಂದೇಹವಾಗಿ ಈ ಪಾತ್ರವು ಶಿವರಾಜ್ ಕುಮಾರ್ ಅವರಿಗೆ ವಿಶೇಷವಾದ ಸವಾಲಾಗಿದೆ. ಈ ಚಿತ್ರದಲ್ಲಿ ಗುಮ್ಮಡಿ ನರಸಯ್ಯರ್ ಅವರ ರಾಜಕೀಯ, ಅವರ ಹೋರಾಟಗಳು, ಜನಪರ ತತ್ವಗಳು ಹಾಗೂ ನಿಸ್ವಾರ್ಥ ಸೇವೆ ಎಲ್ಲವನ್ನ ಅತ್ಯಂತ ಪ್ರಭಾವಶಾಲಿಯಾಗಿ ತೆರೆ ಮೇಲೆ ತೋರಿಸಲಾಗುತ್ತದೆ. ಸ್ನೇಹಿತರೆ, ಗುಮ್ಮಡಿ ನರಸಯ್ಯರ್ ಅವರು ಆಂಧ್ರ ಪ್ರದೇಶದ ಅಂದ್ರೆ ಈಗಿನ ತೆಲಂಗಾಣ ರಾಜ್ಯದ ಖಮ್ಮಂ ಜಿಲ್ಲೆಯ ತೇಕುಲಗಡ್ಡ ಗ್ರಾಮದ ಮೂಲದವರು. ಅವರ ತಂದೆ ಗುಮ್ಮಡಿ ಲಕ್ಷ್ಮಯ್ಯ ಅವರು ಕೃಷಿಕ ಕುಟುಂಬದ ಹಿನ್ನೆಲೆಯಿಂದ ಬಂದವರಾಗಿದ್ರು. ರಾಜಕೀಯಕ್ಕೆ ಬರುವ ಮುನ್ನ ಸಾಮಾನ್ಯ ರೈತರಂತೆ ತಮ್ಮ ಜೀವನವನ್ನ ನಡೆಸುತ್ತಿದ್ದರು. ಅವರ ಈ ಸರಳ ಗ್ರಾಮೀಣ ಹಿನ್ನೆಲೆಯೇ ಅವರನ್ನ ಸಾಮಾನ್ಯ ಜನರ ಸಮಸ್ಯೆಗಳಿಗೆ ಹತ್ತಿರವಾಗಿಸಿತು. 1978ರ ಸುಮಾರಿಗೆ ನರಸಯ್ಯರ್ ಅವರು ತಮ್ಮ ಸುತ್ತಮುತ್ತಲಿನ ಪ್ರದೇಶದಲ್ಲಿ ರೈತರು ಹಾಗೂ ವಿಶೇಷವಾಗಿ ಗಿರಿಜನ ಸಮುದಾಯಗಳು ಎದುರಿಸುತ್ತಿದ್ದ ದೌರ್ಜನ್ಯ ಹಾಗೂ ಅನ್ಯಾಯದ ಬಗ್ಗೆ ಗಾಢವಾಗಿ ಅರ್ಥಕೊಂಡರು. ಈ ಸಾಮಾಜಿಕ ಪ್ರಜ್ಞೆ ಹಾಗೂ ಅನ್ಯಾಯದ ವಿರುದ್ಧದ ಕೋಪವೇ ಅವರನ್ನ ರಾಜಕೀಯ ಹೋರಾಟದತ್ತ ಸೆಳೆಯಿತು. ಅನ್ಯಾಯ ವಿರುದ್ಧದ ಹೋರಾಟದ ಹಾದಿಯಲ್ಲಿ ಅವರ ಮೊದಲ ಅಧಿಕೃತ ಹೆಜ್ಜೆಯು ತೇಕುಲಪಲ್ಲಿ ಗ್ರಾಮ ಪಂಚಾಯಿತಿಯ ಮುಖ್ಯಸ್ಥನ ಮೂಲಕ ಪ್ರಾರಂಭವಾಯಿತು. ಇದು ಕೇವಲ ಒಂದು ಹುದ್ದೆ ಆಗಿರಲಿಲ್ಲ, ಬದಲಿಗೆ ಜನಸೇವೆಯ ಪವಿತ್ರ ಬಾಗಿಲು ತೆರೆದ ಮೊದಲ ಸಾರ್ವಜನಿಕ ವೇದಿಕೆಯಾಗಿತ್ತು. ಹೀಗೆ ರಾಜಕೀಯ ಅಧಿಕಾರಕ್ಕಿಂತ ಸಾಮಾಜಿಕ ನ್ಯಾಯಕ್ಕಾಗಿ ಹೋರಾಡುವ ಮನೋಭಾವ ಹೊಂದಿದ್ದ ಒಬ್ಬ ಸಾಮಾನ್ಯ ರೈತ ಮುಂದೆ ರಾಜ್ಯ ರಾಜಕೀಯದಲ್ಲಿಯೇ ಅಪರೂಪದ ತತ್ವನಿಷ್ಠ ಜನನಾಯಕನಾಗಿ ಹೊರಹೊಮ್ಮಿದ್ರು. ಸ್ನೇಹಿತರೆ, ಗುಮ್ಮಡಿ ನರಸಯ್ಯರ್ ಅವರಿಗೆ ರಾಜಕೀಯ ಸ್ಥಾನ ಅನ್ನೋದು ಪದವಿ, ಅಧಿಕಾರ ಅಥವಾ ಹಣಗಳಿಕೆಯ ಮಾರ್ಗವಾಗಿರಲಿಲ್ಲ. ಅವರ ಪಾಲಿಗೆ ಅದು ಕೇವಲ ಜನಸೇವೆ ಹಾಗೂ ನೀತಿ ಆಧಾರಿತ ರಾಜಕಾರಣದ ಪವಿತ್ರ ಗುರಿಯಾಗಿತ್ತು. ಅವರ ಬದುಕಿನಲ್ಲಿ ಅಧಿಕಾರದ ಲಾಲಸೆ, ಅಕ್ರಮ ಸಂಪಾದನೆ ಅಥವಾ ಹಣದ ಸಂಗ್ರಹಕ್ಕೆ ಎಂದಿಗೂ ಜಾಗವಿರಲಿಲ್ಲ. ರಾಜಕೀಯವನ್ನ ಅವರು ಲಾಭದಾಯಕ ವ್ಯವಹಾರ ಅಥವಾ ವೈಭವದ ಜೀವನದ ಏಣಿ ಅಂತ ನೋಡದೆ ಜನರ ಹಿತಕ್ಕಾಗಿ ದುಡಿಯುವ ಸಾರ್ವಜನಿಕ ವೇದಿಕೆ ಅನ್ನೋದಾಗಿ ಭಾವಿಸಿದ್ರು. ಶಾಸಕರಾದರೂ ಅವರ ಜೀವನ ಶೈಲಿ ಅತ್ಯಂತ ಸರಳವಾಗಿತ್ತು. ಅವರು ತಮ್ಮ ವೈಭವದ ಬದುಕಿಗಿಂತ ಜನರ ಮಧ್ಯೆ ಉಳಿಯೋದನ್ನೇ ಆಯ್ದುಕೊಂಡರು. ಇದಕ್ಕೆ ಸಾಕ್ಷಿಯಾಗಿ ಅಧಿಕಾರದಲ್ಲಿದ್ದಾಗಲೂ ಅವರು ಯಾವುದೇ ಆಡಂಬರಕ್ಕೆ ಹೋಗದೆ ಸಾಮಾನ್ಯ ಆರ್ಟಿಸಿ ಬಸ್ಗಳಲ್ಲಿ ಪ್ರಯಾಣಿಸೋದನ್ನ ಮುಂದುವರೆಸಿದ್ರು. ಚುನಾವಣಾ ಪ್ರಚಾರಕ್ಕೆ ಪಕ್ಷದಿಂದ ದೊರೆತ ನಿಧಿಯನ್ನ ಮಾತ್ರ ಬಳಸಿದ್ರು. ಯಾವುದೇ ಅಕ್ರಮ ಮಾರ್ಗವನ್ನ ಅನುಸರಿಸಲೇ ಇಲ್ಲ. ಅವರ ಸಾರ್ವಜನಿಕ ಹಾಗೂ ವೈಯಕ್ತಿಕ ಜೀವನದ ಪ್ರತಿ ಹೆಜ್ಜೆಯಲ್ಲೂ ನಿಷ್ಠೆ, ನೀತಿ ಹಾಗೂ ಪ್ರಾಮಾಣಿಕತೆ ಎದ್ದು ಕಾಣ್ತಾ ಇತ್ತು.
ನರಸಯ್ಯರ್ ಅವರ ರಾಜಕೀಯ ಜೀವನದ ಪ್ರತಿ ಹಂತವೂ ಪ್ರತಿ ಹೆಜ್ಜೆಯೂ ನೀತಿ ನಿಷ್ಠೆ ಪ್ರಾಮಾಣಿಕತೆಯಿಂದ ಕೂಡಿತ್ತು. ಜನಪ್ರತಿನಿಧಿಯಾದ ನಂತರವೂ ಆರ್ಥಿಕ ಲಾಭ ಅಥವಾ ಅಧಿಕಾರದ ಆಸೆಗೆ ಮನಸ್ಸು ಕೊಡದೆ ಜನರ ಸಮಸ್ಯೆಗಳನ್ನು ಬಗೆಹರಿಸುವುದೇ ಅವರ ಪ್ರಥಮ ಹಾಗೂ ಅಂತಿಮ ಕರ್ತವ್ಯವಾಗಿತ್ತು. ಸ್ನೇಹಿತರೆ, ನಮ್ಮ ಇಂದಿನ ಕಥಾನಕ ಆರಂಭವಾಗುವುದು 1969ರಿಂದ. ಅಂದು ಸ್ಥಾಪನೆಯಾದ ಸಿಪಿಐ ನ್ಯೂ ಡೆಮೋಕ್ರಸಿ ಪಕ್ಷವು ಕಮ್ಯುನಿಸಂ ಸಿದ್ಧಾಂತಕ್ಕೆ ಹೊಸ ಆಯಾಮವನ್ನ ನೀಡಿತು. ಹಿಂದಿನ ನಕ್ಸಲೈಟ್ ಚಳುವಳಿಗಿಂತ ಭಿನ್ನವಾಗಿ ಈ ಪಕ್ಷವು ಶಸ್ತ್ರಸಜ್ಜಿತ ಹೋರಾಟವನ್ನ ತ್ಯಜಿಸಿ ಬದಲಿಗೆ ಸಂಸತ್ತಿನ ಪ್ರಜಾಸ್ವಾಮ್ಯ ವ್ಯವಸ್ಥೆ ಹಾಗೂ ಸಂವಿಧಾನಬದ್ಧ ಮಾರ್ಗಗಳ ಮೂಲಕ ಸಾಮಾಜಿಕ ಬದಲಾವಣೆ ತರಲು ನಿರ್ಧರಿಸಿತು. ಈ ಸೈದ್ಧಾಂತಿಕ ಬದಲಾವಣೆಯ ಫಲವಾಗಿ 1978ರಿಂದಲೇ ಪಕ್ಷವು ಚುನಾವಣಾ ರಾಜಕೀಯದಲ್ಲಿ ಸಕ್ರಿಯವಾಗಿ ಭಾಗವಹಿಸಲು ಆರಂಭಿಸಿತು. ಆ ಕಾಲಘಟ್ಟದಲ್ಲಿ ಖಮ್ಮಂ ಜಿಲ್ಲೆ ಪಕ್ಷದ ಪ್ರಮುಖ ಕೇಂದ್ರವಾಗಿ ಹೊರಹೊಮ್ಮಿತು. ಅಶ್ವರಾವ್ ಪೇಟ, ಪಿನಪಾಕ, ಅಳ್ಳೇರ ಮುಂತಾದ ಗಿರಿಜನ ಪ್ರದೇಶಗಳಲ್ಲಿ ಅನ್ಯಾಯ ಹಾಗೂ ಅಸಮಾನತೆಯ ವಿರುದ್ಧದ ಹೋರಾಟದಿಂದಾಗಿ ಪಕ್ಷದ ಪ್ರಭಾವ ಗಿರಿಜನ ಸಮುದಾಯಗಳ ಮಧ್ಯೆ ದಿನೇ ದಿನೇ ಹೆಚ್ಚಾಯಿತು. ಈ ಪಕ್ಷದ ಧ್ಯೇಯಗಳತ್ತ ಆಕರ್ಷಿತರಾದವರಲ್ಲಿ ತೇಕುಲಗಡ್ಡ ಗ್ರಾಮದ ಸರಳ ಕೃಷಿಕರಾಗಿದ್ದ ಗುಮ್ಮಡಿ ನರಸಯ್ಯರ್ ಅವರು ಕೂಡ ಒಬ್ರು. ಅವರು ತಮ್ಮ ನಿಸ್ವಾರ್ಥ ಧೋರಣೆಯಿಂದ ಸ್ಥಳೀಯರ ಗೌರವವನ್ನ ಗಳಿಸಿದ್ರು. ದುರದೃಷ್ಟವಶಾತ್ ಒಮ್ಮೆ ಅವರ ಊರಿನ ಬಳಿ ನಡೆದ ಪೊಲೀಸ್ ನಕ್ಸಲೈಟ್ ಸಂಘರ್ಷದಲ್ಲಿ ಗುಮ್ಮಡಿ ನರಸಯ್ಯರ್ ಅವರು ಪೊಲೀಸರ ಗುಂಡಿನ ದಾಳಿಗೆ ಒಳಗಾಗಿ ಪ್ರಾಣಾಪಾಯವನ್ನ ಎದುರಿಸಿದ್ರು. ಅಧಿಕಾರಿಗಳು ಅವರನ್ನ ನಕ್ಸಲೈಟ್ ಅಂತ ಸುಳ್ಳು ಆರೋಪಿಸಿ ಗುಂಡು ಹಾರಿಸಿದ್ರು. ನಂತರ ಅವರ ನಿರಾಪರಾಧಿತ್ವ ಬಹಿರಂಗವಾಯಿತು. ಗುಂಡಿನ ದಾಳಿಯಿಂದ ಅವರು ಪವಾಡ ಸದೃಶವಾಗಿ ಬದುಕುಳಿದ್ರು. ಈ ಘಟನೆಯು ರಾಜ್ಯ ಹಿಂಸಾಚಾರದ ವಿರುದ್ಧ ಪಕ್ಷದೊಳಗೆ ಭಾರಿ ಆಂದೋಲನವನ್ನ ಹಾಗೂ ಹೋರಾಟಕ್ಕೆ ಹೊಸ ಪ್ರೇರಣೆಯನ್ನ ನೀಡಿತು. ಸ್ನೇಹಿತರೆ, ಗುಮ್ಮಡಿ ನರಸಯ್ಯರ್ ಅವರು ಗುಂಡಿನ ದಾಳಿಗೆ ಒಳಗಾಗಿ ಪ್ರಾಣಾಪಾಯದಿಂದ ಪಾರಾದ ಘಟನೆಯು ಪಕ್ಷದೊಳಗೆ ಭಾರಿ ಆಂದೋಲನವನ್ನ ಉಂಟು ಮಾಡಿತು. ರಾಜ್ಯ ಹಿಂಸಾಚಾರದ ವಿರುದ್ಧ ವ್ಯಾಪಕ ಪ್ರತಿಕ್ರಿಯೆ ಎದ್ದಿತು. ಇದಕ್ಕೂ ಮೊದಲು 1978ರಲ್ಲಿ ಚಪಾಲವೀರಯ್ಯ ಅನ್ನುವವರು ಪಕ್ಷದ ಪರವಾಗಿ ಶಾಸಕರಾಗಿ ಆಯ್ಕೆಯಾಗಿದ್ದರು. ಅವರ ವೈಯಕ್ತಿಕ ಆಸಕ್ತಿಗಳಿಂದಾಗಿ ಪಕ್ಷದಲ್ಲಿ ಅಸಮಾಧಾನ ಬೆಳೆದಿತ್ತು. ಈ ಸನ್ನಿವೇಶದಲ್ಲಿ 1981ರಲ್ಲಿ ಗುಮ್ಮಡಿ ನರಸಯ್ಯರ್ ಅವರು ಒಕ್ರಪಲ್ಲಿ ಪಂಚಾಯತ್ನ ಮುಖ್ಯಸ್ಥರಾಗಿ ಜನರ ಆಶೀರ್ವಾದದಿಂದ ಆಯ್ಕೆಯಾಗ್ತಾರೆ. ಜನರ ವಿಶ್ವಾಸ ಹಾಗೂ ನಿಷ್ಠೆಯ ಬಲದಿಂದ ಗುಮ್ಮಡಿ ನರಸಯ್ಯರ್ ಅವರು 1983ರಲ್ಲಿ ರಾಜ್ಯ ವಿಧಾನಸಭೆಯ ಚುನಾವಣೆಗೆ ನ್ಯೂ ಡೆಮೋಕ್ರಸಿ ಪಕ್ಷದ ಟಿಕೆಟ್ನಿಂದ ಸ್ಪರ್ಧಿಸುತ್ತಾರೆ. ಈ ಚುನಾವಣೆಗೆ ಸ್ಪರ್ಧಿಸಿದಾಗ ಅವರು ತಮ್ಮ ಊರಿನ ಒರ್ಕಪಲ್ಲಿ ಪಂಚಾಯತ್ನ ಮುಖ್ಯಸ್ಥರಾಗಿ ಸೇವೆ ಸಲ್ಲಿಸುತ್ತಿದ್ದರು. ಅದು ಅವರಿಗೆ ಸ್ಥಳೀಯ ಮಟ್ಟದಲ್ಲಿ ದೃಢವಾದ ಜನಬೆಂಬಲವನ್ನ ಒದಗಿಸಿತು. ಅದೇ ಸಮಯದಲ್ಲಿ ರಾಜ್ಯ ರಾಜಕೀಯವು ಹೊಸ ಮೈಲುಗಲ್ಲನ್ನ ಕಾಣುತ್ತಿತ್ತು. ಎನ್.ಟಿ. ರಾಮರಾವ್ ಅವರ ತೆಲುಗು ದೇಶಂ ಪಕ್ಷದ ಜನಪ್ರಿಯತೆಯ ಅಲೆಯು ಆಂಧ್ರ ಪ್ರದೇಶದಾದ್ಯಂತ ಪ್ರಬಲವಾಗಿ ಹರಡಿ ರಾಜ್ಯ ರಾಜಕೀಯದಲ್ಲಿ ಹೊಸ ಚರಿತ್ರೆಯನ್ನ ಸೃಷ್ಟಿಸುತ್ತಿತ್ತು. ಇಂತಹ ಪ್ರಬಲ ರಾಜಕೀಯ ಶಕ್ತಿಯ ಎದುರು ಗುಮ್ಮಡಿ ನರಸಯ್ಯರ್ ಅವರು ನ್ಯೂ ಡೆಮೋಕ್ರಸಿ ಪಕ್ಷದ ಅಭ್ಯರ್ಥಿಯಾಗಿ ತಮ್ಮ ಹೋರಾಟವನ್ನ ಪ್ರಾರಂಭಿಸುತ್ತಾರೆ. 1983ರ ವಿಧಾನಸಭಾ ಚುನಾವಣೆಯು ಆಂಧ್ರ ಪ್ರದೇಶದಲ್ಲಿ ತೆಲುಗು ದೇಶಂ ಪಕ್ಷದ ಪ್ರಬಲ ಪ್ರಭಾವದ ಅಲೆಯಲ್ಲಿ ನಡೆಯುತ್ತಿತ್ತು. ಆದರೆ ಖಮ್ಮಂ ಜಿಲ್ಲೆಯ ಪಾಳೇರು, ಭದ್ರಾಚಲಂ, ಬರ್ಗಂಪಾಡು ಮುಂತಾದ ಪ್ರದೇಶಗಳಲ್ಲಿ ಕಮ್ಯುನಿಸ್ಟ್ ಹಾಗೂ ನ್ಯೂ ಡೆಮೋಕ್ರಸಿ ಪಕ್ಷಗಳು ತಮ್ಮ ಪ್ರಾಬಲ್ಯವನ್ನ ಶಕ್ತಿಯಾಗಿ ಉಳಿಸಿಕೊಂಡಿದ್ದವು. ನ್ಯೂ ಡೆಮೋಕ್ರಸಿ ಪಕ್ಷವು ಸಂಘಟನಾ ಹಂತದಲ್ಲಿದ್ದರೂ ಅದರ ನೀತಿ ಹಾಗೂ ನಿಷ್ಠೆಯ ತತ್ವಗಳು ಗಿರಿಜನ ಸಮುದಾಯಗಳು ಸೇರಿದಂತೆ ಜನರ ಮನಸ್ಸಿನಲ್ಲಿ ಆಳವಾಗಿ ನೆಲೆಯೂರಿ ಜನರ ವಿಶ್ವಾಸ ಗಳಿಸಿದ್ದವು. ಇಂತಹ ಸವಾಲಿನ ರಾಜಕೀಯ ವಾತಾವರಣದಲ್ಲಿ ಗುಮ್ಮಡಿ ನರಸಯ್ಯರ್ ಅವರು ನ್ಯೂ ಡೆಮೋಕ್ರಸಿ ಪಕ್ಷದ ಪರವಾಗಿ ಸ್ವತಂತ್ರ್ಯ ಅಭ್ಯರ್ಥಿಯಾಗಿ ಕಣಕ್ಕಿಳಿದರು. ಯಾವುದೇ ಭರ್ಜರಿ ಪ್ರಚಾರ, ದೊಡ್ಡ ಹಣಕಾಸಿನ ಬಲ ಅಥವಾ ರಾಜಕೀಯ ಪ್ರಭಾವವಿಲ್ಲದೆ ಕೇವಲ ಜನರ ವಿಶ್ವಾಸದ ಬಲದಿಂದಲೇ ಅವರು ಈ ಚುನಾವಣೆಯಲ್ಲಿ ಐತಿಹಾಸಿಕ ಜಯ ದಾಖಲಿಸಿದರು. ತೆಲುಗು ದೇಶಂ ಹಾಗೂ ಕಮ್ಯುನಿಸ್ಟ್ ಪಕ್ಷಗಳ ಬಲಿಷ್ಠ ಅಭ್ಯರ್ಥಿಗಳನ್ನ ಹಿಂದಿಕ್ಕಿ ಅವರು ವಿಜಯಶಾಲಿಯಾದರು. ಸ್ನೇಹಿತರೆ, ಗುಮ್ಮಡಿ ನರಸಯ್ಯರ್ ಅವರು 1983ರಿಂದ 1988ರವರೆಗೆ ಶಾಸಕರಾಗಿ ಪ್ರಾಮಾಣಿಕ ಸೇವೆ ಸಲ್ಲಿಸುತ್ತಾರೆ. ಮಧ್ಯದಲ್ಲಿ 1985ರಲ್ಲಿ ಪುನಃ ಚುನಾವಣೆ ನಡೆದಾಗಲೂ ಜನರು ಮತ್ತೆ ನರಸಯ್ಯರ್ ಅವರನ್ನೇ ತಮ್ಮ ಪ್ರತಿನಿಧಿಯಂತ ಆಯ್ಕೆ ಮಾಡಿ ಅವರ ಮೇಲಿನ ವಿಶ್ವಾಸವನ್ನ ಗಟ್ಟಿಗೊಳಿಸಿದ್ರು. ಅವರ ಈ ಸತತ ಗೆಲುವಿನ ಶಕ್ತಿಯ ಮೂಲವು ಜನರ ಪ್ರೀತಿ, ನಿಷ್ಠೆ ಹಾಗೂ ನ್ಯೂ ಡೆಮೋಕ್ರಸಿ ಪಕ್ಷದ ತತ್ವಗಳಾಗಿದ್ದವು. ಈ ವಿಜಯಗಳು ಅವರು ಕೇವಲ ರಾಜಕಾರಣಿಯಲ್ಲ, ಬದಲಿಗೆ ಜನಪರ ಹೋರಾಟಗಾರ ಅನ್ನೋದನ್ನ ಸಾಬೀತುಪಡಿಸಿದವು. ಶಾಸಕರಾದ ಬಳಿಕವೂ ನರಸಯ್ಯರ್ ಅವರು ಯಾವುದೇ ರೀತಿಯ ಗೌರವ ವೇತನ, ಭತ್ಯೆ ಅಥವಾ ಸೌಲಭ್ಯಗಳನ್ನು ಸ್ವೀಕರಿಸಲಿಲ್ಲ. ಬದಲಿಗೆ ಶಾಸಕರ ವೇತನವನ್ನ ಅವರು ಸಂಪೂರ್ಣವಾಗಿ ಪಕ್ಷದ ಚಟುವಟಿಕೆಗಳಿಗೂ
ಹಾಗೂ ಸಾರ್ವಜನಿಕ ಸೇವಾ ಕಾರ್ಯಗಳಿಗೂ ನೀಡುತ್ತಿದ್ದರು. ತಮ್ಮ ಪ್ರಯಾಣಕ್ಕಾಗಿ ಅವರು RTC ಬಸ್ ಅನ್ನೇ ಬಳಸುತ್ತಿದ್ದರು. ಹೈದರಾಬಾದ್ನ ಅಧಿವೇಶನಕ್ಕೆ ಹೋಗಲು ಕೂಡ ಬಸ್ನಲ್ಲಿ ತೆರಳಿ ಅಲ್ಲಿ ಸೈಕಲ್ ಬಳಸುತ್ತಿದ್ದರು. ಅವರು ದೊಡ್ಡ ಮನೆಯಲ್ಲಿ ವಾಸಿಸುವ ಬದಲು ತಮ್ಮ ಊರಿನ ಸಣ್ಣ ಮನೆಯಲ್ಲೇ ಸರಳ ಜೀವನವನ್ನ ಮುಂದುವರಿಸಿದ್ರು. ಹೈದರಾಬಾದ್ನ ಅಸೆಂಬ್ಲಿಯಲ್ಲಿಯೂ ಯಾವುದೇ ಐಶ್ವರ್ಯ ಪ್ರದರ್ಶನವಿಲ್ಲದೆ ಸಾಮಾನ್ಯ ವ್ಯಕ್ತಿಯಂತೆ ನಡೆದುಕೊಂಡರು. ಅಧಿಕಾರ, ಧನ ಅಥವಾ ಖ್ಯಾತಿಗಿಂತ ಜನಸೇವೆಯೇ ಅವರ ಜೀವನದ ಧ್ಯೇಯವಾಗಿತ್ತು. ಅವರ ಈ ಜೀವನ ಶೈಲಿ ರಾಜಕೀಯದಲ್ಲಿ ಸರಳತೆ ಹಾಗೂ ನಿಷ್ಠೆಗೆ ಮಾದರಿಯಾಗಿದೆ ಎಂದರೂ ತಪ್ಪಾಗಲಾರದು. ನರಸಯ್ಯರ್ ಅವರ ಈ ಅಸಾಮಾನ್ಯ ಸರಳತೆ ಹಾಗೂ ನಿಷ್ಠೆಗೆ ಆಂಧ್ರ ಪ್ರದೇಶದ ಆಗಿನ ಮುಖ್ಯಮಂತ್ರಿ NT ರಾಮರಾವ್ ಸ್ವತಃ ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ಒಮ್ಮೆ ಅಸೆಂಬ್ಲಿಯಲ್ಲಿ ಮಾತನಾಡುವಾಗ ಅವರು ಗುಮ್ಮಡಿ ನರಸಯ್ಯರ್ ಅಂತವರು ನಿಜವಾದ ಜನಪ್ರತಿನಿಧಿಗಳು ಅಂತ ಮುಕ್ತವಾಗಿ ಪ್ರಶಂಸಿಸಿದ್ರು. ಗುಮ್ಮಡಿ ನರಸಯ್ಯರ್ ಅವರ ಹಳ್ಳಿ ಸೈಕಲ್ ಪ್ರಯಾಣ ಹಾಗೂ ಜನರ ನಡುವೆ ಕುಳಿತು ಸಮಸ್ಯೆಗಳನ್ನ ಕೇಳುವ ಸಹಜ ಧೋರಣೆ ಇವೆಲ್ಲವೂ ರಾಜ್ಯದಾದ್ಯಂತ ಚರ್ಚೆಗೆ ಗ್ರಾಸವಾದವು. ಅವರ ರಾಜಕೀಯ ಜೀವನವು ಅಧಿಕಾರವನ್ನ ಸಂಪತ್ತು ಮತ್ತು ಪ್ರತಿಷ್ಠೆಗಾಗಿ ಬಳಸುವ ಬದಲು ಸೇವೆಗಾಗಿ ಬಳಸಬಹುದು ಅನ್ನೋದಕ್ಕೆ ಸ್ಪಷ್ಟ ಉದಾಹರಣೆಯಾಗಿತ್ತು. 1989ರ ಚುನಾವಣೆಯಲ್ಲಿ ಗುಮ್ಮಡಿ ನರಸಯ್ಯರ್ ಅವರು ಮತ್ತೊಮ್ಮೆ ಜನರ ಭಾರೀ ಬೆಂಬಲದಿಂದ ಗೆದ್ದು ಶಾಸಕರಾಗ್ತಾರೆ. ಇದು ಅವರ ರಾಜಕೀಯ ಜೀವನದ 3ನೇ ಜಯವಾಗಿತ್ತು. ನಂತರ ಹೃದಯದಲ್ಲಿ ಆಳವಾಗಿ ನೆಲೆಯೂರಿದ್ದ ಅವರ ನಿಷ್ಠೆ, ಸರಳತೆ ಹಾಗೂ ತತ್ವಬದ್ಧತೆಯೇ ಈ ಸತತ ವಿಜಯಗಳ ಮೂಲವಾಗಿತ್ತು. ಆ ಬಳಿಕ ಅವರು 1994ರಲ್ಲಿ ತೆಲುಗು ದೇಶಂ ಪಕ್ಷದ ಓಕೆಯ್ಯ ಅವರ ಎದುರು ಸೋತರು. ಜನರ ಪ್ರೀತಿ ಹಾಗೂ ಗೌರವದಲ್ಲಿ ಗೆದ್ದವರಂತೆಯೇ ಉಳಿದರು. ನಂತರ 1999ರಲ್ಲಿ ಮತ್ತೊಮ್ಮೆ ಸ್ಪರ್ಧಿಸಿ 4ನೇ ಬಾರಿಗೆ ಶಾಸಕರಾಗ್ತಾರೆ. ಸ್ನೇಹಿತರೆ, 1992ರಲ್ಲಿ ನೆದರ್ ಮಲ್ಲೇಶ್ ಜನಾರ್ದನ್ ರೆಡ್ಡಿ ಮುಖ್ಯಮಂತ್ರಿಯಾಗಿದ್ದ ಸಂದರ್ಭದಲ್ಲಿ ಅಸೆಂಬ್ಲಿಯಲ್ಲಿ ಒಂದು ಮಹತ್ವದ ಘಟನೆ ನಡೆಯಿತು. ಹೈದರಾಬಾದ್ನ ಕುಕಟ್ಪಲ್ಲಿ ಪ್ರದೇಶದಲ್ಲಿ ಸರ್ಕಾರದ ಭೂಮಿಯನ್ನ ಅಕ್ರಮವಾಗಿ ಕಬಳಿಸಿರುವ ಕುರಿತು ಚರ್ಚೆ ಆರಂಭವಾದಾಗ ಸಂಬಂಧಪಟ್ಟ ಸಚಿವರು ಹಾಜರಾಗದೆ ವಿಷಯದಿಂದ ತಪ್ಪಿಸಿಕೊಳ್ಳಲು ಪ್ರಯತ್ನಿಸುತ್ತಾರೆ. ಆಗ ನರಸಯ್ಯರ್ ಅವರು ಜನರ ಭೂಮಿಯನ್ನ ಕಬಳಿಸುವವರ ವಿರುದ್ಧ ಸರ್ಕಾರವೇ ಮೌನವಾಗಿದ್ರೆ ನ್ಯಾಯ ಎಲ್ಲಿದೆ ಅಂತ ಧೈರ್ಯವಾಗಿ ಧ್ವನಿ ಎತ್ತಿದ್ರು. ಅವರ ಈ ನೇರ ಹಾಗೂ ತೀಕ್ಷ್ಣ ಮಾತು ಪ್ರತಿಯೊಬ್ಬರ ಮನಸ್ಸು ತಟ್ಟಿತು. ಅವರ ನಿಷ್ಠೆ ಹಾಗೂ ಬದ್ಧತೆಯನ್ನ ಎತ್ತಿ ಹಿಡಿಯಿತು. 1999ರ ಹೊತ್ತಿಗೆ ರಾಜಕೀಯವು ಸಂಪೂರ್ಣವಾಗಿ ಹಣದ ಆರ್ಭಟದಿಂದ ತುಂಬಿ ಹರಿಯುತ್ತಿತ್ತು. ಆದರೆ ನರಸಯ್ಯರ್ ಅವರು ಮಾತ್ರ ಅದಕ್ಕೆ ವಿರುದ್ಧವಾದ ದಿಕ್ಕಿನಲ್ಲಿ ನಡೆಯುತ್ತಿದ್ದರು. ಅವರ ಚುನಾವಣಾ ಪ್ರಚಾರವು ದೊಡ್ಡ ಪೋಸ್ಟರ್ಗಳು, ಲಾರಿ ಮೆರವಣಿಗೆಗಳಿಲ್ಲದೆ ಕೇವಲ ಜನರ ಸಹಾಯ, ಅವರ ಸಣ್ಣ ಹಣದ ಕೊಡುಗೆಗಳು ಹಾಗೂ ತಮ್ಮ ಕಾಲಿನಿಂದಲೇ ನಡೆಯುತ್ತಿತ್ತು. ಅದು ಸಂಪೂರ್ಣವಾಗಿ ನಿಷ್ಠೆಯ ಪ್ರಚಾರವಾಗಿತ್ತು. ಅವರು ಹಣದ ರಾಜಕೀಯವನ್ನ ಸಂಪೂರ್ಣವಾಗಿ ತಿರಸ್ಕರಿಸಿದ್ರು. 1989ರ ನಂತರವೂ ನರಸಯ್ಯರ್ ಅವರು ಕಮ್ಯುನಿಸ್ಟ್ ತತ್ವಗಳಿಂದ ಪ್ರೇರಿತರಾಗಿದ್ರು. ಪೀಪಲ್ಸ್ ವಾರ್ ಗ್ರೂಪ್ ಅನ್ನುವ ಜನಪರ ಸಂಘಟನೆಯೊಂದಿಗೆ ನಂಟು ಬೆಳೆಸಿದ್ರು. ಆದರೆ ಸಂಘಟನೆಯ ಕೆಲವು ನಾಯಕರ ಹತ್ಯೆಯ ನಂತರ ಅವರು ಹಿಂಸಾಚಾರವನ್ನ ಬಲವಾಗಿ ಖಂಡಿಸಿದ್ರು. ನಾನು ಹೋರಾಟಕ್ಕೆ ಬದ್ಧ, ಆದರೆ ಹಿಂಸೆಗೆ ಅಲ್ಲ ಅನ್ನೋದಾಗಿ ಅವರು ಘೋಷಿಸಿದ್ರು. ರಕ್ತಪಾತದಲ್ಲಿ ಕ್ರಾಂತಿ ಇಲ್ಲ, ನ್ಯಾಯದಲ್ಲಿ ಕ್ರಾಂತಿ ಇದೆ ಅಂತ ಹೇಳುತ್ತಾ ಶಾಂತಿಯುತ ಹಾಗೂ ಸಂವಿಧಾನಬದ್ಧ ಹೋರಾಟದ ಅವಶ್ಯಕತೆಯನ್ನ ತೀವ್ರವಾಗಿ ಒತ್ತಿ ಹೇಳಿದ್ರು. 1999ರಲ್ಲಿ ಮತ್ತೆ ಶಾಸಕರಾದ ನಂತರವೂ ಗುಮ್ಮಡಿ ನರಸಯ್ಯರ್ ಅವರ ಜೀವನದಲ್ಲಿ ಯಾವುದೇ ಬದಲಾವಣೆ ಆಗಲಿಲ್ಲ. ಅವರು ತಮ್ಮ ವೈಭವದ ಬದುಕಿಗಿಂತ ಜನರ ಮಧ್ಯೆ ಇರೋದನ್ನೇ ಆಯ್ದುಕೊಂಡರು. ಅವರು ಇನ್ನೂ RTC ಬಸ್ನಲ್ಲೇ ಪ್ರಯಾಣಿಸುತ್ತಿದ್ದರು. ಹೈದರಾಬಾದ್ ಅಸೆಂಬ್ಲಿಗೆ ಹೋಗುವಾಗಲೂ ಖಾಸಗಿ ವಾಹನಗಳ ಬದಲಿಗೆ ಸಾರ್ವಜನಿಕ ಸಾರಿಗೆಯನ್ನೇ ಆಯ್ಕೆ ಮಾಡುತ್ತಿದ್ದರು. ಅವರ ಈ ನಿರಂತರ ಸರಳತೆಯೇ ಅವರ ರಾಜಕೀಯ ಶಕ್ತಿಯಾಗಿತ್ತು. ಅವರು ಕೇವಲ ಮಾತುಗಾರನಾಗಿರಲಿಲ್ಲ, ಕ್ರಿಯೆಯ ಮೂಲಕವೇ ತಮ್ಮ ಬದ್ಧತೆಯನ್ನ ತೋರಿಸುತ್ತಿದ್ದರು. ತಮ್ಮ ಕ್ಷೇತ್ರದ ಹಳ್ಳಿಗಳಿಗೆ ವಿದ್ಯುತ್ ಸಂಪರ್ಕ ಕಲ್ಪಿಸಲು ಅವರು 100 ಕಿಲೋಮೀಟರ್ ನಡೆಯುತ್ತಿದ್ದರು. ಒಂದೇ ದಿನದಲ್ಲಿ 150ರಿಂದ 200 ಹಳ್ಳಿಗಳ ಬೇಡಿಕೆ ಪತ್ರಗಳನ್ನು ಸಂಗ್ರಹಿಸಿ ಅಧಿಕಾರಿಗಳ ಬಾಗಿಲು ತಟ್ಟುತ್ತಿದ್ದರು. ಅವರು ಯಾವಾಗಲೂ ಹೇಳುತ್ತಿದ್ರು, ಜನರ ಅಗತ್ಯವೇ ನನ್ನ ಕಾನೂನು. ಅರಣ್ಯ ಪ್ರದೇಶದ ಹಳ್ಳಿಗಳಲ್ಲಿ ರಸ್ತೆಯ ಅಗತ್ಯವಿದ್ದಾಗ ಸರ್ಕಾರದ ಅನುಮತಿ ಸಿಗದಿದ್ದರೂ ಜನರ ಸಹಕಾರದಿಂದಲೇ ರಸ್ತೆ ಮಾಡಿಸುತ್ತಿದ್ದರು. ಅಧಿಕಾರಿಗಳು ಎಚ್ಚರಿಕೆ ನೀಡಿದಾಗ ಅವರು ಧೈರ್ಯವಾಗಿ, ನಾನು ಅಧಿಕಾರಕ್ಕಾಗಿ ಇಲ್ಲ, ಜನರ ಸೇವೆಗಾಗಿ ಬಂದಿದ್ದೇನೆ ಅಂತ ಉತ್ತರಿಸುತ್ತಿದ್ದರು. ಅವರು ಎಂದಿಗೂ ಲಂಚ, ಕಮಿಷನ್, ಒಪ್ಪಂದ ಅಥವಾ ಕಿಕ್ ಬ್ಯಾಕ್ಗಳಲ್ಲಿ ಭಾಗವಹಿಸಲಿಲ್ಲ. ಅವರ ಶುದ್ಧತೆ ಹಾಗೂ ಪ್ರಾಮಾಣಿಕ ಜೀವನವು 2004ರವರೆಗೂ ಮುಂದುವರಿಯಿತು. 2004ರ ಚುನಾವಣೆಯಲ್ಲೂ ಗುಮ್ಮಡಿ ನರಸಯ್ಯರ್ ಅವರು ರಾಜಕೀಯದಲ್ಲಿ ಹಣದ ಆರ್ಭಟ ಹೆಚ್ಚಾಗಿದ್ದರೂ ತಮ್ಮ ಸರಳತೆ ಹಾಗೂ ನಿಷ್ಠೆಯ ಮೂಲಕ MLA ಸ್ಥಾನವನ್ನು ಉಳಿಸಿಕೊಂಡು ತಮ್ಮ ಆದರ್ಶವನ್ನ ಅಚಲವಾಗಿ ಕಾಪಾಡಿಕೊಂಡರು. 2004ರಲ್ಲಿ ಮತ್ತೆ ಶಾಸಕರಾಗಿ ಆಯ್ಕೆಯಾದ ನಂತರವೂ ಗುಮ್ಮಡಿ ನರಸಯ್ಯರ್ ಅವರ ಸರಳ ಜೀವನ ಶೈಲಿ ರಾಜ್ಯದ ಗಮನ ಸೆಳೆಯಿತು.
ರಾಜ್ಯಸಭೆ ಅಥವಾ ಅಸೆಂಬ್ಲಿಗೆ ಹಾಜರಾಗುವ ಸಂದರ್ಭದಲ್ಲೂ ಅವರು ಸದಾ ಆಟೋ ರಿಕ್ಷಾದಲ್ಲೇ ಪ್ರಯಾಣ ಮಾಡ್ತಾ ಇದ್ರು. ಈ ಅಸಾಮಾನ್ಯ ಸರಳ ಜೀವನ ಶೈಲಿ 2004ರ ಅಸೆಂಬ್ಲಿಯಲ್ಲೇ ಚರ್ಚೆಯಾಗಿ ಎಲ್ಲರಿಗೂ ಆಶ್ಚರ್ಯ ಮೂಡಿಸಿತು. ಆಗಿನ ಮುಖ್ಯಮಂತ್ರಿ ಡಾಕ್ಟರ್ ವೈ.ಎಸ್. ರಾಜಶೇಖರ ರೆಡ್ಡಿ ಅವರು ಈ ಘಟನೆಗೆ ಗೌರವದಿಂದ ಪ್ರತಿಕ್ರಿಯಿಸಿ ಗುಮ್ಮಡಿ ನರಸಯ್ಯ ಅವರ ಸರಳತೆ ನಿಜವಾದ ಜನಪ್ರತಿನಿಧಿಯ ಗೌರವ ಹಾಗೂ ಆದರ್ಶ ಎಂದು ಮುಕ್ತವಾಗಿ ಪ್ರಶಂಸಿಸಿದ್ರು. ಜನಪ್ರತಿನಿಧಿಯೊಬ್ಬ ಸಂಪೂರ್ಣವಾಗಿ ಸಾಮಾನ್ಯನಾಗಿ ಬದುಕಲು ಸಾಧ್ಯ ಅನ್ನೋದಕ್ಕೆ ನರಸಯ್ಯ ಅವರು ಸಾಕ್ಷಿಯಾದರು. ಅವರು ಅಧಿಕಾರದಲ್ಲಿದ್ದಾಗಲೂ ಇಂದೂರು ಕ್ಷೇತ್ರದ ಗಿರಿಜನರ ಭೂಮಿ ಹಾಗೂ ಅಭಿವೃದ್ಧಿ ಸಮಸ್ಯೆಗಳಿಗೆ ಪರಿಹಾರ ನೀಡಲು ಹಲವಾರು ಕ್ರಮಗಳನ್ನು ಕೈಗೊಂಡರು. ಸರ್ಕಾರದ ಪೂರ್ಣ ಸಹಕಾರ ಸಿಗದಿದ್ದರೂ ಜನರ ಹಕ್ಕು ಹಾಗೂ ಅಗತ್ಯಗಳ ಪರವಾಗಿ ಅವರು ಸದಾ ತಮ್ಮ ಧ್ವನಿಯನ್ನ ಎತ್ತುತ್ತಿದ್ದರು. ರಾಜಕೀಯದ ಶುದ್ಧತೆಗೆ ಮಾದರಿಯಾದರು. 2009ರ ವೇಳೆಗೆ ಇಂದೂರು ಕ್ಷೇತ್ರದ ಪುನರ್ವಿಭಜನೆಯಿಂದ ಹಾಗೂ ಹಣದ ಪ್ರಭಾವದ ರಾಜಕೀಯದ ಮಧ್ಯೆ ಗುಮ್ಮಡಿ ನರಸಯ್ಯರ್ ಅವರು ನಿಧಾನವಾಗಿ ರಾಜಕೀಯ ಹಿನ್ನಡೆ ಅನುಭವಿಸುತ್ತಾರೆ. ರಾಜಕೀಯ ಬಲ ಕುಂದಿದ್ದರೂ ಅವರ ಆರ್ಥಿಕ ನಿಷ್ಠೆ ಅಚಲವಾಗಿತ್ತು. 1983ರಲ್ಲಿ 1,000 ಇದ್ದ ಮಾಸಿಕ ವೇತನ 2009ರ ವೇಳೆಗೆ 43,000ಕ್ಕೆ ಏರಿಕೆಯಾಗಿದ್ದರು. ಅವರು ಅಧಿಕಾರದಿಂದ ಯಾವುದೇ ವೈಯಕ್ತಿಕ ಲಾಭ ಪಡೆಯಲಿಲ್ಲ. ಅವರು ತಮ್ಮ ಮನೆ ಅಥವಾ ಆಸ್ತಿಯ ಅಭಿವೃದ್ಧಿಗೆ ಅಧಿಕಾರದ ಸೌಲಭ್ಯವನ್ನ ಬಳಸದೆ ರಾಜಕೀಯ ಹುದ್ದೆಯನ್ನ ಯಾವಾಗಲೂ ಜನರ ಸೇವೆ ಹಾಗೂ ಪಕ್ಷದ ಬೆಳವಣಿಗೆಯ ವೇದಿಕೆ ಎಂದೇ ಕಂಡರು. ಇದಕ್ಕೆ ಸಾಕ್ಷಿಯಾಗಿ ಪಕ್ಷಕ್ಕಾಗಿ ಹೈದರಾಬಾದ್ನಲ್ಲಿ ನ್ಯೂ ಡೆಮಾಕ್ರಸಿ ಪಾರ್ಟಿ ಕಾರ್ಯಾಲಯ ಕಟ್ಟಿಸಲು ಸರ್ಕಾರ ನೀಡಿದ ಭೂಮಿಯನ್ನು ಉಪಯೋಗಿಸಿದ್ರು. 2004ರ ನಂತರ ಇಂದಿರಮ್ಮ ಇಲ್ಲು ಪದಕದ ಅಡಿ 100 ಬಡ ಕುಟುಂಬಗಳಿಗೆ ಮನೆ ದೊರಕಿಸಲು ಸಹಾಯ ನೀಡಿದ್ರು. ಗುಮ್ಮಡಿ ನರಸಯ್ಯರಂತಹ ಶುದ್ಧ ನಿಸ್ವಾರ್ಥ ರಾಜಕಾರಣಿಗಳ ಉಳಿಯುವಿಕೆ ಇಂದಿನ ರಾಜಕೀಯ ಕರೆನ್ಸಿ ಮಾರಾಟದ ಯುಗದಲ್ಲಿ ಅಪರೂಪವಾಗಿದೆ. 2025ರ ವೇಳೆಗೆ ಅವರಂಥ ಆದರ್ಶ ನಾಯಕರು ಕಡಿಮೆಯಾಗುತ್ತಿರುವುದನ್ನ ಜನತೆ ವಿಷಾದದಿಂದ ಉಲ್ಲೇಖಿಸುತ್ತಿದ್ದರು. ತಮ್ಮ ಅಂತಿಮ ದಿನಗಳವರೆಗೂ ರಾಜಕೀಯ ರಣರಂಗದಲ್ಲಿ ಚುರುಕಾಗಿ ಕಾರ್ಯನಿರ್ವಹಿಸಿದ ಅವರು ಕೊನೆಯ ಬಾರಿ ಎಂಎಲ್ಎ ಆಗಿ ಆಯ್ಕೆಯಾದ ನಂತರವೂ ಜನರ ಹಿತಕ್ಕಾಗಿ ನಡೆಯುತ್ತಿದ್ದ ಹೋರಾಟಗಳಿಂದ ಹಿಂದೆ ಸರಿಯಲಿಲ್ಲ. 2018ರ ವೇಳೆಗೆ ಅವರು ವಿವಿಧ ಕಾಯಿಲೆಗಳಿಂದ ಬಳಲುತ್ತಾ ಚಿಕಿತ್ಸೆಗಾಗಿ ಸುಮಾರು 10 ಲಕ್ಷ ರೂಪಾಯಿ ವ್ಯಯಿಸಿದ್ರು. ದೇಹ ಕುಗ್ಗುತ್ತಿದ್ದರೂ ಅವರ ಮನಸ್ಸು ಶಕ್ತಿಯುತವಾಗಿತ್ತು. ಸೈಕಲ್ ಮೇಲೇರಿಕೊಂಡು ಹಳ್ಳಿಯಿಂದ ಹಳ್ಳಿಗೆ ತೆರಳಿ ಜನರ ಸಮಸ್ಯೆಗಳನ್ನು ಕೇಳುತ್ತಾ ಪರಿಹಾರಕ್ಕಾಗಿ ಅಧಿಕಾರಿಗಳ ಬಾಗಿಲು ತಟ್ಟುತ್ತಿದ್ದ ನರಸಯ್ಯ ನಿಜವಾಗಿಯೂ ಜನಪಕ್ಷದ ಯೋಧರಾಗಿದ್ದರು. ಗುಮ್ಮಡಿ ನರಸಯ್ಯರ್ ಅವರ ರಾಜಕೀಯ ಜೀವನವು ನೀತಿ, ನಿಷ್ಠೆ ಹಾಗೂ ಸರಳತೆಯ ಒಂದು ಪಾಠವಾಗಿದ್ದು ಸಾರ್ವಜನಿಕ ಸೇವೆಗೆ ಬರುವವರಿಗೆ ಉಜ್ವಲ ಆದರ್ಶಪ್ರಾಯ ವ್ಯಕ್ತಿತ್ವ ಆಗಿ ಉಳಿದಿದೆ. ಸ್ನೇಹಿತರೆ, ಗುಮ್ಮಡಿ ನರಸಯ್ಯರ್ ಅವರಿಗೆ ದೊಡ್ಡ ಆಸ್ತಿ, ಅಧಿಕಾರ ಅಥವಾ ಪ್ರಭಾವ ಇರಲಿಲ್ಲ. ಆದರೆ ಜನರ ಪ್ರೀತಿ, ಗೌರವ ಹಾಗೂ ವಿಶ್ವಾಸ ಇವೇ ನಿಜವಾದ ಸಂಪತ್ತಾಗಿದ್ದವು. ನಮ್ಮ ಸ್ವಂತ ಮನೆಯನ್ನ ಕೂಡ ಪಾರ್ಟಿ ಕಚೇರಿಯಾಗಿ ಬಳಸಿಕೊಂಡಿದ್ದ ಈ ಸರಳ ರಾಜಕಾರಣಿ ಖಮ್ಮಂ ಜಿಲ್ಲೆಯ ಜನರ ಹೃದಯದಲ್ಲಿ ಶಾಶ್ವತ ಸ್ಥಾನ ಪಡೆದರು. ದೀರ್ಘಕಾಲದವರೆಗೆ ಸಮಾಜ ಸೇವೆಯಲ್ಲಿ ತೊಡಗಿಕೊಂಡ ಈ ತತ್ವನಿಷ್ಠ ವ್ಯಕ್ತಿ ನಿಜವಾದ ಜನನಾಯಕನಾಗಿ ಹೆಸರು ಮಾಡಿದ್ರು. ಅಂತಿಮವಾಗಿ ಅವರ ಜೀವನದ ಕಥೆಯು ಅಧಿಕಾರ ಬರುವುದು ತಾತ್ಕಾಲಿಕ, ಆದರೆ ಜನರ ವಿಶ್ವಾಸ ಶಾಶ್ವತ ಅನ್ನುವ ಒಂದು ಸ್ಪಷ್ಟ ಸಂದೇಶವನ್ನ ನೀಡುತ್ತದೆ. ಇವರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.